ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಒಂದು ಮೇಜರ್ ಸೆಕ್ಟರ್ ನ ಬಗ್ಗೆ ಒಂದು ಸುದ್ದಿ ಬಂದಿದೆ. ಆ ಸುದ್ದಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದಾಗಿರುವಂತಹ ಸುದ್ದಿ ಶಾರ್ಟ್ ಟರ್ಮ್ ಅಲ್ಲಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್, ಆ ಸೆಕ್ಟರ್ ಯಾವುದು, ಬಂದಿರುವಂತಹ ಸುದ್ದಿಯನ್ನು ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತಾ, ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತಾ, ಅದರಲ್ಲಿ ಏನಾದ್ರು ಪಾಸಿಟಿವ್ಸ್ ಇದೆಯಾ, ನೆಗೆಟಿವ್ಸ್ ಇದೆಯಾ, ಈ ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುತ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಗಳಿದೆ, ಫಾಲೋ ಮಾಡಬಹುದು. ಇನ್ನು SMK ಗೆಳೆಯರ ಬಳಗ ಚಾನಲ್ ನ ಕೂಡ ಫಾಲೋ ಮಾಡ್ತಿದ್ದೀರಿ ಅನ್ಕೊಳ್ತೀನಿ ಯೂಟ್ಯೂಬ್ ಅಲ್ಲಿ. ಹಾಗೆ ನಮ್ಮ ಕೆಲವು ವ್ಯೂವರ್ಸ್ ಕಮೆಂಟ್ ಮಾಡಿದ್ದೀರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೇಕ್ ID ಕ್ರಿಯೇಟ್ ಆಗಿದೆ ನಿಮ್ಮ SMK ಗೆಳೆಯರ ಬಳಗ ಚಾನಲ್ ನ ಹೆಸರಲ್ಲಿ, ಜೊತೆಗೆ ನಿಮ್ಮ ವಿಡಿಯೋಗಳನ್ನ ಅಲ್ಲಿ ಹಾಕಿದ್ದಾರೆ ಅಂತ. ಖಂಡಿತ ಅಲ್ಲಿ ನಾವು ಯಾವುದೇ ವಿಡಿಯೋಗಳನ್ನ ಹಾಕಿಲ್ಲ, ಅದು ಫೇಕ್ ಚಾನಲ್ ಆಗಿರುತ್ತೆ. ಇನ್ ಕೇಸ್ ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಹಾಕಿದ್ರೆ ಅಂತವನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ನಮ್ಮ ಚಾನಲ್ ಕೂಡ ಕ್ರಿಯೇಟ್ ಮಾಡಿದೀವಿ SMK_ ಗೆಳೆಯರ ಬಳಗ ಅಂತ, ಬಟ್ ಅದರಲ್ಲಿ ಯಾವುದೇ ವಿಡಿಯೋ ಹಾಕಿಲ್ಲ ಇನ್ನು. ಇನ್ ಕೇಸ್ ಯಾರಾದ್ರೂ ಬೇರೆಯವರು ಹಾಕಿದ್ರೆ ಅದು ಫೇಕ್ ಚಾನಲ್ ಆಗಿರುತ್ತೆ, ಅಂತವನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಇನ್ನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇಂಟ್ರೆಸ್ಟ್ ಇರುವಂತವ್ರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಈಗಾಗಲೇ ಸಾಕಷ್ಟು ಜನ ಜಾಯ್ನ್ ಆಗಿದ್ದೀರಿ. ಈಗಾಗಲೇ ಪ್ರೋಗ್ರಾಮ್ ಕೂಡ ಚೆನ್ನಾಗಿ ರನ್ ಆಗ್ತಿದೆ. ಜೊತೆಗೆ ನಾನು ಈಗಾಗಲೇ ಹಲವು ಸಲ ಹೇಳಿದ್ದೀನಿ, ನೀವು ಯಾವಾಗ ಬೇಕಾದ್ರೂ ನೋಡಬಹುದಾಗಿರುತ್ತೆ. ಇದು ದಿನದ ಇಂತಹ ಸಮಯದಲ್ಲೇ ನೋಡ್ಬೇಕು ಅಂತ ಏನಿಲ್ಲ. ನೀವು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ನೀವು ಫ್ರೀ ಆದ ಮೇಲೆ ನೋಡಬಹುದಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು ಇಮೇಲ್ ಮೂಲಕ. ಇನ್ನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋಣ. ಇವತ್ತು ಬಂದಿರೋದು ಖಂಡಿತ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಬ್ಯಾಡ್ ನ್ಯೂಸ್ ಯಾವ ಸೆಕ್ಟರ್ಗೆ ಹೇಳಿದ್ರೆ, IT ಸ್ಟಾಕ್ಸ್ ಅಥವಾ IT ಸೆಕ್ಟರ್ಗೆ. ನಿಮ್ಗೆಲ್ರಿಗೂ ಗೊತ್ತಿದೆ, 2022ರಿಂದ ಕೂಡ IT ಸೆಕ್ಟರ್ ಸ್ಟ್ರಗಲ್ ಮಾಡ್ತಾ ಇದೆ. ಅಂತ ಒಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಆದ್ರೆ ಈಗ ಮತ್ತೊಂದು ಬ್ಯಾಡ್ ನ್ಯೂಸ್ ಬಂದಿದೆ. ಆಕ್ಚುಲಿ ಮೊನ್ನೆ ತಾನೇ ಸ್ವಲ್ಪ ಮಟ್ಟಿಗೆ ಗುಡ್ ನ್ಯೂಸ್ ಬಂತು. ಅದೇನಂತಂದ್ರೆ ಫೆಡರಲ್ ರಿಸರ್ವ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿತ್ತು. ಸ್ವಲ್ಪ ಮಟ್ಟಿಗೆ ಗುಡ್ ನ್ಯೂಸ್ ಆಯ್ತದು. ಆದ್ರೆ ಇವತ್ತು ಅದಕ್ಕಿಂತ ದೊಡ್ಡ ಬ್ಯಾಡ್ ನ್ಯೂಸ್ ಬಂದಿದೆ. ಹಾಗಾದ್ರೆ ಆ ಬ್ಯಾಡ್ ನ್ಯೂಸ್ ಏನು? ಕೊಟ್ಟಿರೋದು ಯಾರು ಅಲ್ಲ, ನಮ್ಮ ಟ್ರಂಪ್ ಅಣ್ಣ. ಗೆಳೆಯರೆ ನೋಡ್ಬೋದು, ಟ್ರಂಪ್ ಸ್ಲ್ಯಾಪ್ಸ್ $1 lakh ಆನ್ಯುಯಲ್ ಫೀ ಆನ್ H1B ವೀಸಾಸ್. ಅಂದ್ರೆ ಇಂಡಿಯನ್ ವರ್ಕರ್ಸ್ ಅಥವಾ ಬೇರೆ ಯಾವುದೇ ದೇಶದ ವರ್ಕರ್ಸ್ ಅಮೆರಿಕದಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅಮೆರಿಕದಿಂದ H1B ವೀಸಾ ಪಡ್ಕೊಳ್ಬೇಕಾಗತ್ತೆ. H1B ವೀಸಾ ಕೊಡ್ಲಿಕ್ಕೆ ಕೆಲಸವನ್ನ ಕೊಡ್ತಿರೋಂತ ಕಂಪನಿ ಒಂದಷ್ಟು ಫೀಸ್ ಅನ್ನ ಪೇ ಮಾಡ್ಬೇಕಿತ್ತು ಅಮೆರಿಕಾಗೆ. ಅದನ್ನ ಈಗ $1 lakh ಪ್ರೈಸ್ ಮಾಡಿದ್ದಾರೆ ಪರ್ ಇಯರ್. ಪ್ರತಿ ವರ್ಷ $1 lakh ಆ ಕಂಪನಿ ಅಮೆರಿಕಾಗೆ ಅಂದ್ರೆ ಅಮೆರಿಕನ್ ಗವರ್ನಮೆಂಟ್ ಗೆ ಪೇ ಮಾಡ್ಬೇಕಾಗುತ್ತೆ ಆಸ್ ಎ ಫೀ. ಇಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಖಂಡಿತ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇಂಪ್ಯಾಕ್ಟ್ ಆನ್ ಟೆಕ್ ಇಂಡಸ್ಟ್ರಿ ಅಂಡ್ ಇಂಡಿಯಾಸ್ ವರ್ಕ್ ಫೋರ್ಸ್. ಟೆಕ್ ಇಂಡಸ್ಟ್ರಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ನಮ್ಮ ಭಾರತೀಯರು ಏನು ಅಮೆರಿಕಾಗೆ ಹೋಗಿ ಕೆಲಸ ಮಾಡ್ತಾ ಇದ್ರು ಅಂತವರ ಮೇಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದು. ಆಕ್ಚುಲಿ ಈ ನ್ಯೂಸ್ ಇವತ್ತು ಬಂದಿರುವಂತದ್ದು. ಓವರ್ ನೈಟ್ ಪ್ರಪೋಸಲ್ ಇಟ್ಟಿದ್ದಾರೆ $1 lakh ಪೇ ಮಾಡಬೇಕು ಅಂತ. ಇನ್ನು ಅದನ್ನ ಜಾರಿಗೆ ಯಾವಾಗ ತರ್ತಾರೋ ಗೊತ್ತಿಲ್ಲ, ಬಟ್ ಪ್ರಪೋಸಲ್ ಇಟ್ಟಿದ್ದಾರೆ. ನೋಡಬಹುದು ದ ಅನೌನ್ಸ್ಮೆಂಟ್. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅನೌನ್ಸ್ಡ್ $1 lakh ಆನ್ಯುಯಲ್ ಫೀ ಆನ್ H1B visas, dramatically increasing the cost of hiring foreign skilled workers in the United States. ಇದರಿಂದ ಕಂಪನಿಗಳ ಹೈರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಂಪನಿಗಳಿಗೇನು ಟ್ಯಾಲೆಂಟ್ಸ್ ಬೇಕು, ಹಾಗಾಗಿ ಅವರು ಎಲ್ಲಿಂದ ಟ್ಯಾಲೆಂಟ್ ಸಿಗುತ್ತೋ ಅಲ್ಲಿಂದ ಹೈರ್ ಮಾಡ್ಕೊಳ್ತಾ ಇದ್ರು. ಈಗ ಅದ್ರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಇಮಿಡಿಯೇಟ್ ಇಂಪ್ಯಾಕ್ಟ್ ನೋಡಿದ್ರೆ ಶಾಕ್ ವೇವ್ಸ್ ಅಂತ ಹೇಳ್ಬೋದು ಟೆಕ್ ಇಂಡಸ್ಟ್ರಿಗೆ, ಗ್ಲೋಬಲ್ ಟೆಕ್ ಇಂಡಸ್ಟ್ರಿಗೆ, ಅದರಲ್ಲೂ ಎಸ್ಪೆಷಲಿ ಭಾರತಕ್ಕೆ ಜಾಸ್ತಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಯಾಕೆಂತಂದ್ರೆ H1B ವೀಸಾಸ್ ಅಲ್ಲಿ ಓವರ್ 70% ಅಪ್ರೂವಲ್ಸ್ ಗೋಯಿಂಗ್ ಫ್ರಮ್ ಇಂಡಿಯನ್ ಪ್ರೊಫೆಷನಲ್ಸ್. ಇಲ್ಲಿ ಇಂಡಿಯನ್ಸ್ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಇಮಿಡಿಯೇಟ್ ಇಂಪ್ಯಾಕ್ಟ್ ಇಂಡಿಯನ್ ಟೆಕ್ ಇಂಡಸ್ಟ್ರಿಯ ಮೇಲೆ ಆಗುತ್ತೆ. ಹಾಗೆ ಇಂಡಸ್ಟ್ರಿ ರೆಸ್ಪಾನ್ಸ್ ಗೆ ಬಂದ್ರೆ ಸದ್ಯದ ಮಟ್ಟಿಗೆ ಏನು ಈಗ ತಾನೇ ಸುದ್ದಿ ಬಂದಿರೋದ್ರಿಂದ ಇಲ್ಲಿನ ಇಂಪ್ಲಿಕೇಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಂಡಸ್ಟ್ರೀಸ್ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ಏನೆಲ್ಲ ಆಲ್ಟರ್ನೇಟಿವ್ಸ್ ಹುಡುಕ್ಬಹುದು ಸ್ಕಿಲ್ಡ್ ಇಮಿಗ್ರೇಷನ್ ಗೆ ಸಂಬಂಧಪಟ್ಟಂತೆ ಅಂತ ಸದ್ಯದ ಮಟ್ಟಿಗೆ. ಇನ್ನು ನೆಕ್ಸ್ಟ್ H1B ಬ್ರಿಡ್ಜ್, ಇಂಡಿಯಾಸ್ ಗೇಟ್ ವೇ ಟು ಸಿಲಿಕಾನ್ ವ್ಯಾಲಿ. ಸುಮಾರು ದಶಕಗಳಿಂದ ಭಾರತದ ಟ್ಯಾಲೆಂಟ್ಸ್ ಅಮೆರಿಕದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಜೊತೆಗೆ ಇದು ಅಮೆರಿಕಾಗೂ ಕೂಡ ಬೆನಿಫಿಟ್ ಅನ್ನ ತಂದಿದೆ. ಅಮೆರಿಕದ ಕಂಪನಿಗಳಲ್ಲಿ CEO ಲೆವೆಲ್ಗೆ ಬೆಳೆದಿರುವಂತ ಟ್ಯಾಲೆಂಟ್ಸ್ ಇದ್ದಾರೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇದ್ದು ನಮ್ಮ ಇಂಡಿಯನ್ IT ಜಿಯಾಂಟ್ಸ್, ಇನ್ಫೋಸಿಸ್, TCS, ವಿಪ್ರೋ, ಟೆಕ್ ಮಹೀಂದ್ರ, ಈ ಎಲ್ಲಾ ಕಂಪನಿಗಳು ಕೂಡ ಈ H1B ವೀಸಾದ ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇದ್ವು. ಓವರ್ 3 lakh ಇಂಡಿಯನ್ ಪ್ರೊಫೆಷನಲ್ಸ್ ಕರೆಂಟ್ಲಿ ವರ್ಕಿಂಗ್ ಇನ್ ದ US. ಮೋರ್ ದನ್ 3 ಲಕ್ಷ IT ಪ್ರೊಫೆಷನಲ್ಸ್ ವರ್ಕ್ ಮಾಡ್ತಾ ಇದ್ದಾರೆ US ಅಲ್ಲಿ ಸದ್ಯದ ಮಟ್ಟಿಗೆ. ಎಮರ್ಜಿಂಗ್ ಸ್ಟಾರ್ಟ್ಅಪ್ಸ್ ಅಲ್ಲಿ ಆಗ್ಬೋದು ಅಥವಾ ಮಿಡ್ ಟೈರ್ ಟೆಕ್ನಾಲಜಿ ಕಂಪನೀಸ್ ಅಲ್ಲಿ ಆಗ್ಬೋದು. ಇನ್ನು ಕನ್ಸಲ್ಟಿಂಗ್ ಫರ್ಮ್ಸ್ ಅಲ್ಲಿ ಸ್ಪೆಷಲೈಸಿಂಗ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಇಲ್ಲೆಲ್ಲಾನು ಕೂಡ ಜನ ವರ್ಕ್ ಮಾಡ್ತಿದ್ದಾರೆ. ಹಾಗೆ
ಈಗಿನ ಸಿಸ್ಟಮ್ ಏನಿದೆ ಅಲ್ಲೂ ಕೂಡ ಫೀಸ್ ಇದೆ ನೋಡಬಹುದು. $5,000 to $10,000 ಇದೆ ಫೈಲಿಂಗ್ ಫೀಸ್ ಅಂಡ್ ಲೀಗಲ್ ಕಾಸ್ಟ್. ಒಬ್ಬ ವರ್ಕರ್ ನ ತಗೋಬೇಕು ಅಂದ್ರೆ ಕಂಪನಿಗಳಿಗೆ $5,000 to $10,000 ಖರ್ಚು ಬರ್ತಿದೆ ಹೈರಿಂಗ್ ಅಂತಾನೆ. ಆದ್ರೆ ಅದನ್ನ ಈಗ $1,00,000 ಗೆ ರೈಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಕಂಪನಿಗಳಿಗೆ ಬರ್ಡನ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಪರ್ ಇಯರ್ $1,00,000 ಒನ್ ಟೈಮ್ ಅಲ್ಲ, ಒನ್ ಟೈಮ್ ಆಗಿದ್ರೆ ಬೇರೆ ವಿಚಾರ ಆಗ್ತಿತ್ತು. ಆದ್ರೆ ಅದನ್ನ ಪರ್ ಇಯರ್ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ಕೆಲವೊಂದು ಸಿಲ್ವರ್ ಲೈನಿಂಗ್ ಇದೆ, ಅಂದ್ರೆ ಬೆನಿಫಿಟ್ಸ್ ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ. ಸದ್ಯದ ಮಟ್ಟಿಗೆ ಒಂದು ಪಾಸಿಟಿವ್ ಏನಂದ್ರೆ ಅಮೆರಿಕನ್ ಎಕಾನಮಿ ರಿಸೆಷನರಿ ಫಿಯರ್ಸ್ ಅಲ್ಲಿ ಇದೆ. ಅಲ್ಲಿ ಎಂಪ್ಲಾಯ್ಮೆಂಟ್ ಬೂಸ್ಟ್ ಸಿಗಬಹುದು. ಯಾಕಂದ್ರೆ ಹೊರಗಡೆಯಿಂದ ಬರುವಂತವರ ಸಂಖ್ಯೆ ಕಡಿಮೆ ಆದ್ರೆ ಅಲ್ಲಿನವ್ರಿಗೆ ಅಪರ್ಚುನಿಟೀಸ್ ಸಿಗುತ್ತೆ, ಅಂದ್ರೆ ಅವಾಗ ಎಂಪ್ಲಾಯ್ಮೆಂಟ್ ಬೂಸ್ಟ್ ಸಿಗಬಹುದು. ಹಾಗಾಗಿ ರಿಸೆಷನ್ ಪ್ರಾಬಬಿಲಿಟಿ ಕಡಿಮೆ ಆಗಬಹುದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಇಂಡಿಯಾ ಪಾಸಿಟಿವ್ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ, ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ವರ್ಕರ್ಸ್ ಟು ದ US, ಕಂಪನೀಸ್ ಮೇ ಇನ್ಕ್ರೀಸ್ ಔಟ್ಸೋರ್ಸಿಂಗ್ ಟು ಇಂಡಿಯಾ. ವರ್ಕರ್ಸ್ ಅನ್ನ ಅಲ್ಲಿಗೆ ತಗೊಂಡೋಗೋ ಬದಲಿಗೆ ಭಾರತದಲ್ಲೇ ಕೆಲಸವನ್ನ ಮಾಡಿಸೋದು. ಈಗಾಗಲೇ ಹಲವು IT ಕಂಪನಿಗಳು ಆ ರೀತಿ ಕೆಲಸವನ್ನ ಮಾಡಿಸ್ಕೊಳ್ತಿದ್ದಾವೆ. ಇಲ್ಲಿಂದಾನೇ ಅಮೆರಿಕನ್ ಕೆಲಸವನ್ನ ಮಾಡ್ತಾರೆ. ಆ ರೀತಿ ಔಟ್ಸೋರ್ಸಿಂಗ್ ಮೂಲಕ ಕೆಲಸವನ್ನ ತಗೊಳ್ಳುವಂತದ್ದು ಇನ್ಸ್ಟೆಡ್ ಆಫ್ ಅಮೆರಿಕಾಗೆ ಕರೆಸ್ಕೊಳ್ಳೋದಕ್ಕಿಂತ. ಇದು ಇನ್ನು ನಮ್ಮ IT ಸರ್ವಿಸಸ್ ನ ಹೆಚ್ಚು ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಹೆಚ್ಚಿನ ಸ್ಯಾಲರಿ ಕೊಡುವಂತ ಕೆಲಸಗಳನ್ನ ಭಾರತದಲ್ಲೇ ಸೃಷ್ಟಿ ಮಾಡುವಂತ ಅವಕಾಶ ಕೂಡ ಇರುತ್ತೆ. ಇದಕ್ಕೆ ಹೈ ಪೇಯಿಂಗ್ ಜಾಬ್ಸ್, ಇದು ಇದರಿಂದ ಆಗುವಂತ ಬೆನಿಫಿಟ್. ಇನ್ನು ಇಂಡಿಯಾಸ್ ಬ್ರೈನ್ ಗೇನ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಸ್ಯಾಲರಿ ವಿಚಾರಕ್ಕಾಗ್ಬೋದು ಅಥವಾ ಬೆನಿಫಿಟ್ಸ್ ವಿಚಾರಕ್ಕಾಗ್ಬೋದು ದೇಶನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ರು. ಈಗ ಅದರ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು. ಜೊತೆಗೆ ನಮ್ಮ ಡೊಮೆಸ್ಟಿಕ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಸ್ಟ್ರಾಂಗ್ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಟ್ಯಾಲೆಂಟ್ಸ್ ಎಲ್ಲ ಇದ್ದಾರೆ ಅಂದ್ರೆ ಅವರು ಸುಮ್ನೆ ಏನ್ ಕೂರೋದಿಲ್ಲ. ಇನೋವೇಷನ್ ಅಕ್ಸಲರೇಟ್ ಆಗ್ಬೋದು. ಟೆಕ್ ಹಬ್ಸ್ ಗಳಲ್ಲಿ ಡೊಮೆಸ್ಟಿಕ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗುವ ಚಾನ್ಸಸ್ ಇರುತ್ತೆ. ಜೊತೆಗೆ ಇತ್ತೀಚಿನ ಕೆನಡಾ ಇಮಿಗ್ರೇಷನ್ ಪಾಲಿಸೀಸ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಕ್ತು. ಅಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ. ಅದನ್ನ ತಗೊಂಡ್ರೆ ಬಹುಶಃ ಅದರ್ ಆಲ್ಟರ್ನೇಟಿವ್ ಡೆಸ್ಟಿನೇಷನ್ಸ್ ಕಡೆ ಕೂಡ ಗಮನವನ್ನು ಕೊಡಬಹುದು ಪ್ರೊಫೆಷನಲ್ಸ್. ಆ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಕೂಡ ನೋಡೋಣ ನಾವು ಕೇಸ್ ಸ್ಟಡಿಯಲ್ಲಿ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಈ ಪೊಟೆನ್ಶಿಯಲ್ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಇಲ್ಲಿರುವಂತ ಚಾಲೆಂಜಸ್ ಏನು ಅಂತ ನೋಡೋದಾದ್ರೆ, ಅನ್ಸಸ್ಟೈನಬಲ್ ಕಾಸ್ಟ್ ಬರ್ಡನ್. ಕಂಪನಿಗಳಿಗೆ ಖಂಡಿತ ಇದು ಕಾಸ್ಟ್ ಬರ್ಡನ್. ಯಾಕಂದ್ರೆ $1,00,000 ಪರ್ ವರ್ಕರ್ ಆನ್ಯುಯಲಿ ಅಂತಂದ್ರೆ ಅದನ್ನ ಬೇರ್ ಮಾಡೋದು ಕಷ್ಟ. ಅವಾಗ ಏನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಈ ಟ್ಯಾಲೆಂಟ್ ಇರುವಂತ ವ್ಯಕ್ತಿ ನಮ್ಗೆ ಸಿಗ್ತಾನೆ ಇಲ್ಲ ಅಂದಾಗ ಮಾತ್ರ ಅಂತವ್ರನ್ನ ಅಲ್ಲಿಗೆ ಚೂಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಷ್ಟೇ. ಮೇ ಬಿ 100 ಜನಕ್ಕೆ ಒಬ್ಬರು ಇಬ್ರು ಆಗ್ಬೋದೇನೋ. ಆ ರೀತಿಯ ಪಾಲಿಸೀಸ್ ಅನ್ನ ಕಂಪನಿಗಳು ಫಾಲೋ ಮಾಡಬೇಕಾಗಬಹುದು ಕಾಸ್ಟ್ ಬರ್ಡನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ. ಇನ್ನು ಲಿಮಿಟೆಡ್ ಗ್ಲೋಬಲ್ ಮೊಬಿಲಿಟಿ, ಇಂಡಿಯನ್ ಪ್ರೊಫೆಷನಲ್ಸ್ ಗೆ ಅಮೆರಿಕದಲ್ಲಿ ಅವಕಾಶಗಳ ಬೆಳವಣಿಗೆಯನ್ನ ಇದು ತಡೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮೈಗ್ರೇಷನ್ ಪ್ಯಾಟರ್ನ್ ಕೂಡ ಶಿಫ್ಟ್ ಆಗ್ಬಹುದು. ಅಂದ್ರೆ ಅಮೆರಿಕನ ಬಿಟ್ಟು ಬೇರೆ ಕಡೆ ಕೆನಡಾ ಆಗ್ಬೋದು, ಆಸ್ಟ್ರೇಲಿಯಾ, ಜರ್ಮನಿ, UK ಈ ರೀತಿಯ ಕಂಟ್ರೀಸ್ಗೆ ಶಿಫ್ಟ್ ಕೂಡ ಆಗಬಹುದು ಮೈಗ್ರೇಷನ್ ಪ್ಯಾಟರ್ನ್. ಇನ್ನು ರಿಮಿಟೆನ್ಸ್ ರೆವಿನ್ಯೂ ಲಾಸ್ ಆಗ್ಬೋದು. ಅಂದ್ರೆ ವರ್ಷಕ್ಕೆ ಸುಮಾರು $100 ಬಿಲಿಯನ್ ನಮ್ಮ IT ಪ್ರೊಫೆಷನಲ್ಸ್ ಇಂಡಿಯಾಗೆ ಕಳಿಸ್ತಿದ್ದಾರೆ. ಅಲ್ಲಿ ರೆವಿನ್ಯೂ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದ್ರೆ ವರ್ಕರ್ಸ್ ಹೋಗ್ತಿರೋದು ಕಡಿಮೆ ಅಂದಾಗ ಆಬ್ವಿಯಸ್ಲಿ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇನ್ನು ಎಕನಾಮಿಕ್ ಎಫೆಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ, ಬೈ ದ ನಂಬರ್ಸ್ 8% GDP ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯನ್ IT ಇಂಡಸ್ಟ್ರಿ ಮಾಡ್ತಾ ಇದೆ ನಮ್ಮ GDP ಗೆ. ಇದು ಓವರ್ ಆಲ್ ಕಾಂಟ್ರಿಬ್ಯೂಷನ್, ನಾಟ್ ಅಮೆರಿಕನ್ ಪ್ರೊಫೆಷನಲ್ಸ್. ಓವರ್ ಆಲ್ ಕಾಂಟ್ರಿಬ್ಯೂಷನ್ ಅನ್ನ ನಮ್ಮ ಇಂಡಿಯನ್ GDP ಗೆ 8% ಮಾಡ್ತಾ ಇದೆ IT ಇಂಡಸ್ಟ್ರಿ. ಅದರಲ್ಲಿ ಅಮೆರಿಕಾಗೆ ಹೋಗುವಂತ ನಮ್ಮ IT ಪ್ರೊಫೆಷನಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು $4.5 ಮಿಲಿಯನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಇದೆ. $194 ಬಿಲಿಯನ್ ಎಕ್ಸ್ಪೋರ್ಟ್ ರೆವಿನ್ಯೂ ನ ಜನರೇಟ್ ಮಾಡ್ತಾ ಇದೆ IT ಇಂಡಸ್ಟ್ರಿ. ಇದು ನಮ್ಮ ಓವರ್ ಆಲ್ ಭಾರತದ GDP ಗೆ ಸಿಗ್ತಿರುವಂತಹ ಕಾಂಟ್ರಿಬ್ಯೂಷನ್ IT ಇಂಡಸ್ಟ್ರಿಯಿಂದ. ಇನ್ನು ಬ್ರಾಡರ್ ಎಕನಾಮಿಕ್ ಇಂಪ್ಲಿಕೇಶನ್ಸ್ ನೋಡೋದಾದ್ರೆ, ಪೊಟೆನ್ಶಿಯಲ್ ರಿಡಕ್ಷನ್ ಇನ್ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಎಸ್ಪೆಷಲಿ ಫ್ರಮ್ IT ಸರ್ವಿಸಸ್, ಪ್ರೆಷರ್ ಆನ್ ದ ಇಂಡಿಯನ್ ಗವರ್ನಮೆಂಟ್ ಟು ನೆಗೋಷಿಯೇಟ್ ಫೇವರಬಲ್ ಟ್ರೇಡ್ ಅಗ್ರಿಮೆಂಟ್ಸ್. ಇವರ ಎಲ್ಲ ನಡೆಗಳೇನಿದಾವೆ ಅದರ ಮೂಲ ಟ್ರೇಡ್ ಅಗ್ರಿಮೆಂಟ್, ಅದರಲ್ಲೂ ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂತ. ನಾನು ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಚಾಬಹಾರ್ ಬಂದರಿನ ಮೇಲೆ ಇದ್ದಂತ ಎಕ್ಸಂಪ್ಷನ್ಸ್ ಅನ್ನ ತೆಗೆದಿದ್ದಾರೆ. ಅದು ಅಷ್ಟೇ. ಈಗ ಈ ಡಿಸಿಷನ್ ಏನಿದೆ ಇದು ಕೂಡ ಅಷ್ಟೇ. ನಾವು ಅವಾಗಲೇ ನೋಡಿದ್ವಲ್ಲ, 70% ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯನ್ IT ಪ್ರೊಫೆಷನಲ್ಸ್ ಇಂದಾನೇ ಇದೆ ಈ H1B ವೀಸಾ ಆಗಿ. ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗೋದು ಭಾರತೀಯ ಪ್ರೊಫೆಷನಲ್ಸ್ ಗೆನ. ಹಾಗಾಗಿ ಪರ್ಟಿಕ್ಯುಲರ್ಲಿ ಈ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅವರ ಉದ್ದೇಶ ಏನು, ಅವರಿಗೆ ಫೇವರಬಲ್ ಆಗಿರುವಂತ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಅದಕ್ಕೆ ಅವರು ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕನ ಭಾರತ 100% ಯಾವತ್ತು ನಂಬಲ್ಲ. ಚೀನಾನು ಅಷ್ಟೇ, ಅಮೆರಿಕಾನು ಅಷ್ಟೇ. ರಷ್ಯಾದ ಜೊತೆ ಯಾಕೆ ಸಂಬಂಧಗಳು ಚೆನ್ನಾಗಿರುತ್ತೆ ಅಂದ್ರೆ ಇವ್ರು ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು ಅಂತಾನೆ. ಇವರ ಮೂಲ ಉದ್ದೇಶ ಅದೇ, ಇದನ್ನ ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಇದರಿಂದ ಆಗುವಂತ ಇನ್ನೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಏನಂದ್ರೆ,
ಪಾಸಿಬಲ್ ಬೂಸ್ಟ್ ಟು ಡೊಮೆಸ್ಟಿಕ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಆಸ್ ಟ್ಯಾಲೆಂಟ್ ರಿಮೈನ್ಸ್ ಇನ್ ಇಂಡಿಯಾ. ನಾವು ಅವಾಗಲೇ ನೋಡಿದ್ವಲ್ಲ ಅಡ್ವಾಂಟೇಜಸ್ ಅಲ್ಲಿ ಅದು. ಜೊತೆಗೆ ಭಾರತೀಯ ಕಂಪನಿಗಳು ಆಟೋಮೇಷನ್ ಹಾಗೂ ಎಐಗೆ ಸಂಬಂಧಪಟ್ಟಂತೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದಾಗಿರುತ್ತೆ. ಹಾಗೆ ನಾವು ಯಾವಾಗ್ಲೂ ಹೇಳೋ ಹಾಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ. ಸಮಸ್ಯೆಗಳ ಬಂದಾಗಲೇ ನಾವು ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ಹುಡುಕೋದಿಕ್ಕೆ ಸಾಧ್ಯ. ಈಗಾಗಲೇ ಅದು ಸಾಕಷ್ಟು ವಿಚಾರಗಳಲ್ಲಿ ಪ್ರೂವ್ ಆಗಿದೆ. 1999 ವಾರ್ ಟೈಮ್ ಅಲ್ಲಿ ಭಾರತಕ್ಕೆ GPS ಕೊಡ್ಲಿಲ್ಲ ಅಂತ ನಮ್ಮದೇ ನಾವಿಕನ ಸೃಷ್ಟಿ ಮಾಡ್ಕೊಂಡ್ವಿ. ಇವತ್ತು ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತವೆ, ಆದ್ರೆ ಅದು ಲಾಂಗ್ ರನ್ ಅಲ್ಲಿ ಬೆನಿಫಿಟ್ ಅನ್ನೇ ತರುತ್ತೆ. ನಾವು ಅದನ್ನ ಅಥವಾ ಆ ಚಾಲೆಂಜ್ ಇಂದ ಆಚೆ ಬರ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರೆ. ಇಲ್ಲಿ ಒಂದು ಕೇಸ್ ಸ್ಟಡಿಯನ್ನ ನೋಡೋದಾದ್ರೆ, ಇತ್ತೀಚೆಗೆ ಕೆನಡಾದಲ್ಲಿ 2021ರಲ್ಲಿ ಪಾಲಿಸಿಯಲ್ಲಿ ಕೆಲವೊಂದು ರಿಲ್ಯಾಕ್ಸೇಷನ್ ತಂದಿದ್ದಾರೆ. ಏನೀಗ ಇವರು ಪಾಲಿಸೀಸ್ ಟೈಟನ್ ಮಾಡ್ತಿದ್ದಾರೋ ಕೆನಡಾದಲ್ಲಿ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಇದರಿಂದ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಮೈಗ್ರೇಷನ್ ಸರ್ಜ್ ಕೂಡ ಆಗಿದೆ. 60% ಇಯರ್ ಓವರ್ ಇಯರ್ ಇಂಪ್ರೂವ್ ಆಗಿದೆ. ಜೊತೆಗೆ ನ್ಯೂ ಹಬ್ ಗಳು ಎಮರ್ಜ್ ಆಗಿದೆ. ಟೆಕ್ ಹಬ್ಸ್ ಹೇಗೆ ಬೆಂಗಳೂರು, ಹೈದರಾಬಾದ್, ಪುಣೆ ಇದೆಯೋ ನಮ್ಮಲ್ಲಿ, ಅದೇ ರೀತಿ ಟೊರಾಂಟೊ, ವ್ಯಾಂಕೋವರ್ ಇವುಗಳು IT ಹಬ್ ಗಳಾಗಿ ಬದಲಾಗಿದ್ದಾವೆ. ಅದರಿಂದ ಕೆನಡಾಗೂ ಕೂಡ ಒಂದಷ್ಟು ಆರ್ಥಿಕ ಲಾಭಗಳಾಗ್ತಾ ಇದೆ. ಇದೇ ರೀತಿ ಬೇರೆ ಕಡೆ ಗಮನವನ್ನು ಕೊಡಬಹುದಾಗಿರುತ್ತೆ. ಜೊತೆಗೆ ಬೇರೆ ದೇಶಗಳು ಕೂಡ ಇದನ್ನ ಆಸ್ ಎ ಮಾಡೆಲ್ ಆಗಿ ತಗೊಂಡು ಡೆವಲಪ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಆಸ್ಟ್ರೇಲಿಯಾ ಆಗ್ಬೋದು, ಜರ್ಮನಿ ಆಗ್ಬೋದು, UK ಆಗ್ಬೋದು. ಹೀಗಾದಾಗ ಅಮೆರಿಕ ಕಡೆ ಹೋಗ್ತಿದ್ದವರು ಆಸ್ಟ್ರೇಲಿಯಾ, ಜರ್ಮನಿ, UK ಈ ರೀತಿಯಾಗಿ ತಮ್ಮ ಶಿಫ್ಟ್ಸ್ ಅನ್ನ ಬದಲು ಮಾಡ್ತಾರೆ. ಅಂತ ಪಾಸಿಬಿಲಿಟಿ ಕೂಡ ಇಲ್ಲಿ ನಮ್ಗೆ ಇರುತ್ತೆ. ಇನ್ನು ಫ್ಯೂಚರ್ ಆಫ್ ಗ್ಲೋಬಲ್ ಟೆಕ್ ಟ್ಯಾಲೆಂಟ್ ಗೆ ಬಂದ್ರೆ ಏನೆಲ್ಲ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ, ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಂತೂ ಆಗುತ್ತೆ. ಇಮಿಡಿಯೇಟ್ ಡಿಸ್ರಪ್ಷನ್ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿನೇ ಇದೆ ಅಕ್ರಾಸ್ ಇಂಡಿಯನ್ IT ಕಂಪನೀಸ್ ಹಾಗೂ US ಟೆಕ್ ಫರ್ಮ್ಸ್ ಅಲ್ಲಿ. ಯಾಕಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ ಅಲ್ಲಿ ಅಷ್ಟೇ ಅಲ್ಲ, ಗೂಗಲ್ ಆಗ್ಬೋದು, ಮೈಕ್ರೋಸಾಫ್ಟ್ ಆಗ್ಬೋದು, ಅಲ್ಲೆಲ್ಲ ಸಾಕಷ್ಟು ಜನ ಇಂಡಿಯನ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆ ಎಲ್ಲ ಕಂಪನಿಗಳಿಗೂ ಕೂಡ ಇದರ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಮೀಡಿಯಂ ಟರ್ಮ್ ಅಡಾಪ್ಟೇಷನ್ ಕಡೆ ಬಂದ್ರೆ ಬಹುಶಃ ಜಿಯೋಗ್ರಫಿಕ್ ಡೈವರ್ಸಿಫಿಕೇಶನ್ ಆಗಬಹುದು ಮುಂದಿನ ದಿನಗಳಲ್ಲಿ. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, UK, ಜರ್ಮನಿ, ಆಸ್ಟ್ರೇಲಿಯಾ ಈ ರೀತಿಯಾಗಿ ಬೇರೆ ದೇಶಗಳ ಕಡೆ ಕೂಡ ಗಮನವನ್ನು ಹರಿಸಬಹುದಾಗಿರುತ್ತೆ. ಇನ್ನು ಲಾಂಗ್ ಟರ್ಮ್ ಟ್ರಾನ್ಸ್ಫಾರ್ಮೇಶನ್ ಗೆ ಬಂದ್ರೆ ನಾನ್ US ಟೆಕ್ ಹಬ್ಸ್ ಅಂಡ್ ಇನೋವೇಷನ್ ಸೆಂಟರ್ಸ್ ಎಮರ್ಜ್ ಆಗ್ಬಹುದು. ಅಂತಹ ಪಾಸಿಬಿಲಿಟೀಸ್ ಅನ್ನು ಕೂಡ ಈ ನಿರ್ಧಾರ ಕ್ರಿಯೇಟ್ ಮಾಡುತ್ತೆ. ಬಟ್ ಅದಕ್ಕೆ ಸಮಯ ತಗೊಳುತ್ತೆ, ಇಮಿಡಿಯೇಟ್ಲಿ ಆಗೋದಿಲ್ಲ. ಒಟ್ಟಿನಲ್ಲಿ ಈ ನಿರ್ಧಾರ ಏನಿದೆ, ಒಂದು ಭಾರತ ಸ್ಟ್ರಾಂಗ್ ಡೊಮೆಸ್ಟಿಕ್ ಟೆಕ್ ಕೆಪಬಿಲಿಟೀಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ಗಮನವನ್ನು ಹರಿಸಲಿಕ್ಕೆ ಸಪೋರ್ಟ್ ಮಾಡಬಹುದು, ಅಥವಾ ಗ್ಲೋಬಲ್ ರೀಚ್ ಲಿಮಿಟ್ ಕೂಡ ಮಾಡಬಹುದು. ಇದರ ಔಟ್ಕಮ್ ಕಂಪನಿಗಳು ಹೇಗೆ ರಿಯಾಕ್ಟ್ ಮಾಡುತ್ತವೆ, ಹೇಗೆ ಅಡಾಪ್ಟ್ ಮಾಡುತ್ತವೆ ಈ ಹೊಸ ವಿಚಾರವನ್ನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ಸಿಗುವಂತ ಬಿಗ್ ಅಡ್ವಾಂಟೇಜ್ ಏನಂತಂದ್ರೆ, ನಮ್ಮ ಟ್ಯಾಲೆಂಟ್ಸ್ ಭಾರತದಲ್ಲೇ ಉಳಿಯುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದರಿಂದ ಡೊಮೆಸ್ಟಿಕ್ ಇನೋವೇಷನ್ ಇಂಪ್ರೂವ್ ಆಗಬಹುದು. ಇನ್ ಕೇಸ್ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ಚೆನ್ನಾಗಿ ನಡೆದು ತುಂಬಾ ದೊಡ್ಡ ಮಟ್ಟದಲ್ಲಿ ಅದನ್ನ ಬಳಸ್ಕೊಂಡ್ವಿ ಅಂದ್ರೆ ಖಂಡಿತ ಭಾರತದಲ್ಲೇ ಸದಾವಕಾಶಗಳು ಉದ್ಭವ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಷ್ಟು ದಿನ ಟ್ಯಾಲೆಂಟ್ ಅಥವಾ ಬ್ರೈನ್ ಡ್ರೈನ್ ಅಂತ ಏನ್ ಕರೀತಾರೆ ಅದಾಗ್ದಿತ್ತು, ಅದು ಕಡಿಮೆ ಆಗೋದ್ರಿಂದ ನಮ್ಮ ಇನೋವೇಷನ್ ಟೆಕ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು ಅಥವಾ ಬೇರೆ ಯಾವುದೇ ಸೆಕ್ಟರ್ ಆಗ್ಬೋದು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ನೋಡೋಣ. ಯಾಕಂದ್ರೆ ಇದು ಪ್ರಪೋಸಲ್ ಇಟ್ಟಿದ್ದಾರೆ, ಅದು ಸಾಧ್ಯ ಆಗುತ್ತಾ, ಜೊತೆಗೆ ಆನಂತರ ಭಾರತ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಿನಲ್ಲಿ ಸೋಮವಾರ IT ಸೆಕ್ಟರ್ ನ ಶೇರ್ಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ. ಯಾಕಂದ್ರೆ ಓವರ್ ನೈಟ್ ಈ ಸುದ್ದಿ ಬಂದಿರೋದ್ರಿಂದ ಮಾರ್ಕೆಟ್ಸ್ ಕ್ಲೋಸ್ ಆಗಿತ್ತು. ಇವನ್ ಅಮೆರಿಕನ್ ಟೆಕ್ ಇಂಡೆಕ್ಸ್ ಅಲ್ಲೂ ಕೂಡ ರಿಯಾಕ್ಷನ್ ಬರುತ್ತೆ, ಅಂದ್ರೆ ನಾಸ್ಡಾಕ್ ಅಲ್ಲೂ ಕೂಡ. ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ, ಅವರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಸುಮಾರು ಕಂಪನಿಗಳಲ್ಲಿ ಕೀ ಪೊಸಿಷನ್ಸ್ ಅಲ್ಲಿದ್ದಾರೆ. ಜೊತೆಗೆ ಅವರ ಗ್ರೋತ್ ಗೆ ಇಂಡಿಯನ್ಸ್ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟದಲ್ಲಿದೆ. ನಾವಿಲ್ದೆ ಅವರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಅಂತದ್ರಲ್ಲಿ ಇವು ಬ್ಯಾಕ್ ಫೈರ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಮಿಡಿಯೇಟ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ನೋಡೋಣ ಏನೆಲ್ಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಸರಿಗಳೇರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.